ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಈಗ ರೀಸೆಂಟಾಗಿ ನಾನೊಂದು ಪರಿಶುದ್ಧಮ್ ಅನ್ನೋ ಶಾಪ್ಗೆ ಹೋಗಿದ್ದೆ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ನಾನು. ಅಲ್ಲೇ ಗಾಣದ ಎಣ್ಣೆಗಳನ್ನೆಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮಾನಸ ಮತ್ತು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಜಸ್ಟ್ ಒಂದು 2,000 ರೂಪಾಯಿ ಶುರು ಮಾಡಿದಂತಹ ಬಿಸ್ನೆಸ್ ಒಂದು 4 ವರ್ಷದಿಂದ ಈಗ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಸೊ ನಮ್ಮ ಕಡೆಯಿಂದಲೇ ಏನಾದರೂ ಸಪೋರ್ಟ್ ಆದರೆ ಆಗಲಿ. ಜೊತೆಗೆ ಅವರು ತುಂಬ ಕಡಿಮೆ ರೇಟಿಗೆ ಗಾಣದ ಎಣ್ಣೆಗಳಾಗಿರ್ಬೋದು, ಸಿರಿಧಾನ್ಯ ಪೌಡರ್ಗಳಾಗಿರ್ಬೋದು, ಇನ್ನು ಸಾಕಷ್ಟು ಒಂದಷ್ಟು ಐಟಮ್ಗಳನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಮತ್ತು ನೀಟಾಗಿ ಅಲ್ಲೇ ಎದುರುಗಡೆನೇ ತಯಾರು ಮಾಡಿಕೊಡ್ತಾ ಇದ್ದಾರಲ್ಲ. ಸೊ ನಮ್ಮಿಂದ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಪ್ರಮೋಷನ್ ವಿಡಿಯೋ ಮಾಡಿ ನಾನು ಹಾಕಿದ್ದೆ. ಅದರ ವಿಡಿಯೋ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ಹೋದಾಗ ನನಗೆ 2 ಪ್ರಾಡಕ್ಟ್ಗಳು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ತಂದಿದ್ದಂಥದ್ದು. ಒಂದು ಬಂದು ಅಲ್ಲೂ ಹೇಳಿದ್ದೆ ನಾನು ಆ ವಿಡಿಯೋದಲ್ಲಿ, 2 ಬಗ್ಗೆ ತಿಳಿಸ್ತೀನಿ. ಈ ಗೊರಕೆ ಸಮಸ್ಯೆ ಸಾಮಾನ್ಯ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದೊಂಥರ ಯೂನಿವರ್ಸಲ್ ಸಮಸ್ಯೆ ಆಗೋಗಿದೆ ಇವಾಗ ಗೊರಕೆ ಸಮಸ್ಯೆ. ಸೊ ಗೊರಕೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಆ್ಯಕ್ಚುಲಿ ಇದನ್ನು ನಾನು ತಂದು 2 ವಾರ ಆಯಿತು. 2 ವಾರದಿಂದ ಯೂಸ್ ಮಾಡಿರೋವಂಥದ್ದು. ಆಲ್ಮೋಸ್ಟ್ ಖಾಲಿಯಾಗಿದೆ, ಒಂದು ಅರ್ಧ ಖಾಲಿಯಾಗಿದೆ, ಅರ್ಧ ಇಲ್ಲ ಕಾಲು ಭಾಗ ಖಾಲಿಯಾಗಿದೆ. ಸೊ ಗೊರಕೆ ಸಮಸ್ಯೆ ಇರೋವಂಥವ್ರಿಗೆ ಒಂದೊಳ್ಳೆ ಪ್ರಾಡಕ್ಟನ್ನು ಇವತ್ತು ಸಜೆಸ್ಟ್ ಮಾಡ್ತೀನಿ ನಾನು. ಹಾಗೆಯೇ ಕಣ್ಣಿನ ಸಮಸ್ಯೆ ಇರೋರಿಗೂ ಕೂಡ ಒಂದೊಳ್ಳೆ ಪ್ರಾಡಕ್ಟನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಬಂದು ಕೆಮಿಕಲ್ ಆ ಥರ ಅಲ್ಲ, ಮೆಡಿಸಿನ್ ಅಲ್ಲ. ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ಬೋದು. ಆಯುರ್ವೇದಿಕ್ ಒಂದು ಮೆಡಿಸಿನ್ ಇದು. ಹೊರಗಡೆ ನಾರ್ಮಲ್ ಇಂಗ್ಲೀಷ್ ಮೆಡಿಸಿನ್ ಏನು ಬರುತ್ತೆ ಆ ಥರ ಮೆಡಿಸಿನ್ ಅಲ್ಲ. ಇದ್ರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು, ಇದು ಬಂದು ಸಂಪೂರ್ಣವಾಗಿ ಉಚಿತ ಪ್ರಮೋಷನ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ದುಡ್ಡು ತೊಗೊಂಡು ಮಾಡ್ತಿರೋಂಥ ಪ್ರಮೋಷನ್ ಅಲ್ಲ. ಆ್ಯಕ್ಚುಲಿ ತಂದು 2 ವಾರ ಆಯ್ತಲ್ಲ, ಇದು ನಮಗೆ ವರ್ಕೌಟ್ ಆಯಿತು, ವರ್ಕ್ ಆಗ್ತಾಯಿದೆ. ಅದಕ್ಕೋಸ್ಕರ ನಿಮಗೂ ಯೂಸ್ ಆಗ್ಬೋದೇನೋ. ಗೊರಕೆ ಸಮಸ್ಯೆ, ಅದು ನಿದ್ರೆ ಇಲ್ಲ ಅಂತಂದರೆ ಅದೊಂದು ಹೆಲ್ತಿ ಲೈಫ್ ಆಗಲ್ಲ. ಅದು ಗೊರಕೆ ಸಮಸ್ಯೆಯಿಂದ ಎಷ್ಟೋ ಜನರಿಗೆ ನಿದ್ರೆ ಬರಲ್ಲ. ಅದಕ್ಕೋಸ್ಕರ ವರ್ಕ್ ಆಗಿದ್ರಿಂದ ನಾನು ತಿಳಿಸ್ತಾ ಇದ್ದೀನಿ. ಅದು ತಿಳಿಸೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಇನ್ನು ಸ್ವಲ್ಪ ಕಾಪಿಗಳಿದೆ ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗೋಗಿದೆ. ಸೊ ಬೇಕಿದ್ದವರು, ಓದುವಂತಹ ಆಸಕ್ತಿ ಇದ್ದವರು, ಇದೊಂದು ಎಮೋಷ್ನಲ್ ಲವ್ ಸ್ಟೋರಿ ಕಾದಂಬರಿಯಾಗಿರುತ್ತೆ. ಒಂದು 3 ಗಂಟೆ ಸಮಯ ಇದ್ದರೆ ಸಾಕು, ನೀವು ಆರಾಮಾಗಿ ಓದಿ ಮುಗಿಸ್ಬಿಡ್ಬೋದು. ಓದಿದ ನಂತರ ನಿಮ್ಮ ಬದುಕಲ್ಲಿ ಖಂಡಿತವಾಗ್ಲೂ ಒಂದಷ್ಟು ಬದಲಾವಣೆಗಳಂತೂ ಆಗೇ ಆಗುತ್ತೆ. ಓದುವ ಆಸಕ್ತಿ ಇರೋರು, ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ನೋಡಿ. ಇಷ್ಟ ಆಗುತ್ತೆ. ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಒಂದು ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಅಕಸ್ಮಾತ್ ನಿಮಗೆ ಬುಕ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಒಂದು ಹಣ ಸಂಪೂರ್ಣವಾಗಿ ರಿಟರ್ನ್ ಆಗುತ್ತೆ. ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ, ಗೊರಕೆ ಸಮಸ್ಯೆದಂತೂ ಕಣ್ಣಿನ ಸಮಸ್ಯೆ ತಿಳಿಸ್ಬಿಡ್ತೀನಿ ನಾನು. ಇದು ಬಂದು ಬೇವಿನ ಮರದಲ್ಲಿ ಕಟ್ಟಿರುವಂತಹ ಜೇನುತುಪ್ಪ ಅಷ್ಟೇ, ಬೇರೆ ಏನೂ ಇಲ್ಲ. ಇದಕ್ಕೆ ಯಾವುದು ಕೆಮಿಕಲ್ ಏನೂ ಆ್ಯಡ್ ಮಾಡಿಲ್ಲ. ಈ ಒಂದು ಬೇವಿನ ಮರದಲ್ಲಿ ಕಟ್ಟಿರುವಂತಹ ಜೇನುತುಪ್ಪವನ್ನು ಕಣ್ಣಿಗೆ ಯೂಸ್ ಮಾಡಿದ್ರೆ ಕಣ್ಣಿನ ಪೊರೆ ಬಂದಿರುತ್ತಲ್ಲ, ಅವರಿಗೂ ಕೂಡ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಕಣ್ಣಿನ ಸಮಸ್ಯೆ ಇರೋರಿಗೂ ಕೂಡ ಕಂಟ್ರೋಲ್ ಆಗುತ್ತೆ. ಜೊತೆಗೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅವತ್ತು. ನಾನು ಆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಈ ಒಂದು ಜೇನುತುಪ್ಪ ಇವ್ರ ಹತ್ರನೇ ತಗೋಬೇಕಂತೇನಿಲ್ಲ. ಬೇವಿನ ಮರದಲ್ಲಿ ಕಟ್ಟಿರುವಂತಹ ಜೇನುತುಪ್ಪಕ್ಕೆ ಅಷ್ಟು ಔಷಧಿ ಗುಣ ಇರುತ್ತೆ ಮೇಡಮ್ ಅಂತ ಹೇಳಿದರು. ಬಳಸಬೇಕು ಅಂದ್ಕೊಂಡಿರೋರು ಬಳಸ್ಬೋದು ಅಂತ ಅಂದ್ಬಿಟ್ಟು. ಇದು ಒಂದು ಬೇವಿನ ಮರದಲ್ಲಿ ಕಟ್ಟಿರುವಂಥ ಜೇನುತುಪ್ಪ. ನಾನು ಬಳಸೋದಕ್ಕೆ ಶುರು ಮಾಡಿದೆ. ಇದು ಒಂದೊಂದೇ ಡ್ರಾಪ್ ಹಾಕಬೇಕಾಗಿರೋದ್ರಿಂದ ಸ್ವಲ್ಪ ಖಾಲಿಯಾಗಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಇದನ್ನು 1 ವಾರ ಯೂಸ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಯೂಸ್ ಮಾಡಿಲ್ಲ ನಾನು. 1 ವಾರ ಯೂಸ್ ಮಾಡಿದೆ. ಆಮೇಲೆ ನನಗೆ ಒಂದು ಪ್ಲ್ಯಾನ್ ಬಂತು. ನನಗೆ ಆ್ಯಕ್ಚುಲಿ ಕಣ್ಣಿನ ಸಮಸ್ಯೆ ಇದೆ. ಅದಕ್ಕೆ ಏನು ಮಾಡಿದೆ ನಾನು, ಮೊನ್ನೆ ಒಂದು 4 ಡೇಸ್ ಬ್ಯಾಕು ಲೆನ್ಸ್ ಕಾರ್ಟಲ್ಲಿ ಹೋಗ್ಬಿಟ್ಟು ಕಣ್ಣು ಚೆಕ್ ಮಾಡಿಸಿದ್ದೀನಿ, ಪವರ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಯಾಕಂದರೆ 1 ತಿಂಗಳು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ 1 ತಿಂಗಳು ಯೂಸ್ ಆದಮೇಲೆ ನನಗೆ ಕಣ್ಣಿನ ಪವರ್ ಏನಾದರೂ ಚೇಂಜ್ ಆಯಿತಾ, ರಿಸಲ್ಟ್ ಬಂತ ಅಂದ್ಬಿಟ್ಟು ನಿಮಗೆ ತಿಳಿಸೋಣ ಅಂತ ಅಂದ್ಬಿಟ್ಟೆ ನಾನು. 1 ಸೆಕೆಂಡ್ ನಾನು ಓಪನ್ ಮಾಡ್ತೀನಿ. 28ನೇ ತಾರೀಕು ಮೊನ್ನೆ, ಅದು 2 ಅಲ್ವಾ? ಮೊನ್ನೆ ನಾನು ಹೋಗ್ಬಿಟ್ಟು 28ನೇ ತಾರೀಕಲ್ಲ, 25ನೇ ತಾರೀಕು ನಾನು ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ದೆ. ನಾನು ಕಣ್ ಟೆಸ್ಟ್ ಮಾಡಿಸಿದ್ದೆ. ಕಣ್ ಟೆಸ್ಟ್ ಮಾಡಿಸಿದಾಗ ನನಗೆ ರಿಸಲ್ಟು ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಹಾಕ್ಬಿಡ್ತೀನಿ. ನನ್ನ ಕಣ್ಣಿನ ಪವರ್ ಇಷ್ಟಿದೆ ಆ್ಯಕ್ಚುಲಿ ಬಂದಿದೆ. -0, ರೈಟ್ 5 -0.50, ಲೆಫ್ಟ್ 5 -0.75 ಇದೆ. ಸಿಲಿಂಡ್ರಿಕಲ್ ಬಂದು ರೈಟ್ 5 -0.25 ಇದೆ, ಲೆಫ್ಟ್ 5 -0.25 ಇದೆ. ಆಕ್ಸಿಸ್ ಬಂದು ರೈಟ್ 5 180 ಇದೆ, ಲೆಫ್ಟ್ 5 170 ಇದೆ. ಇನ್ನು ಪಪಿಲ್ ಡಿಸ್ಟೆನ್ಸ್ ಬಂದು ಅದು ಬಂದು 30 ಇದೆ. ಸೊ ಇದು ಬಂದು ನನ್ನ ಒಂದು ರಿಪೋರ್ಟು, ಕಣ್ಣಿನ ಚೆಕ್ ಮಾಡಿಸಿರುವಂತಹ ರಿಪೋರ್ಟು. ನಾನು ಆ್ಯಕ್ಚುಲಿ ಸ್ಪೆಕ್ಸ್ ಕೂಡ ಚೇಂಜ್ ಮಾಡಿಸ್ಬೇಕಿತ್ತು, ಹಂಗೆ ಹೋಗಿದ್ದಲ್ಲ ಅಂತ ಅಂದ್ಬಿಟ್ಟು ಕಣ್ ಟೆಸ್ಟ್ ಮಾಡಿಸ್ಬಿಟ್ಟು
ಚೇಂಜ್ ಮಾಡಿಸ್ದೆ. 1 ತಿಂಗಳಾದಮೇಲೆ ನಾನು ಮತ್ತೆ ಚೆಕ್ ಮಾಡಿಸ್ತೀನಿ, ಏನಾದರೂ ರಿಸಲ್ಟು ವ್ಯತ್ಯಾಸ ಬಂದಿದೆಯಾ ಅಂತ ಅಂದ್ಬಿಟ್ಟು. ಆ ಥರ ಬಂದರೆ ರಿಸಲ್ಟ್ ನಮಗೆ ಪಕ್ಕ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ 1 ತಿಂಗಳಾದಮೇಲೆ ನಾನು ರಿಸಲ್ಟ್ ಹೇಳ್ತೀನಿ, ಆವಾಗ ಬೇಕಾದರೂ ತೊಗೋಬೋದು, ಅಥವಾ ಈಗಲೇ ಬೇಕಿದ್ರೆ ತೊಗೊಂಡವ್ರಿಗೆ ಇದು ಯೂಸ್ ಮಾಡಿದ್ರಿಂದ ನನಗೇನು ರಿಸಲ್ಟ್ ಬರ್ತಿದೆ ಅಂತಂದರೆ ಕಣ್ಣು ರಿಲ್ಯಾಕ್ಸ್ ಅಂತೂ ಆಗ್ತಾಯಿದೆ. ಪವರ್ದಿಂದ ನನಗೆ ಗೊತ್ತಾಗಿಲ್ಲ. ಸಾಮಾನ್ಯ ಸ್ಪೆಕ್ಸ್ ಯೂಸ್ ಮಾಡ್ತೀನಲ್ಲ, ಅಷ್ಟು ಡಿಫ್ರೆನ್ಸ್ ನನಗೇನು ಅನಿಸ್ತಾ ಇಲ್ಲ. ಜಸ್ಟ್ ಇವಾಗ 1 ವಾರ ಯೂಸ್ ಮಾಡಿದ್ದೀನಿ. ಆದರೆ ನಿದ್ರೆ ಚೆನ್ನಾಗಿ ಬರುತ್ತೆ, ಕಣ್ಣು ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಕಣ್ಣೂರಿ ಆ ಥರ ಎಲ್ಲ ಅನಿಸುತ್ತಲ್ಲ, ಅದೆಲ್ಲವೂ ಕೂಡ ರಿಲ್ಯಾಕ್ಸ್ ಅನಿಸಿ ನಿದ್ರೆ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಅವರು ಇದನ್ನೇ ಹೇಳಿದ್ರು ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ, ಬಟ್ ನನಗೆ ಕಣ್ಣು ತುಂಬ ಆರಾಮ ಅನಿಸಿ ಇದು ನಿದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೂ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಕಣ್ಣಿನ ಸಮಸ್ಯೆ ಇರೋರು ಕೂಡ ಯೂಸ್ ಮಾಡ್ಬೋದು. ಬಟ್ ಹಾಕಿದಾಗ ತುಂಬ ಉರಿ ಬರುತ್ತೆ, ತುಂಬ ಉರಿ ಬಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಫುಲ್ ರಿಲ್ಯಾಕ್ಸ್ ಅನಿಸಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ಈಗ ಸ್ವಲ್ಪ ನಿದ್ರೆ ಕೂಡ ಇದರಿಂದ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ 1 ತಿಂಗಳಾದಮೇಲೆ ನಾನು ಬೇಕಾದ್ರೆ ಎಕ್ಸಾಕ್ಟ್ ರಿಸಲ್ಟನ್ನು ತಿಳಿಸ್ತೀನಿ, ಅವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಒಂದು ಜೇನುತುಪ್ಪದ ಬೆಲೆ ಬಂದು ಸ್ವಲ್ಪ ದುಬಾರಿ ಇದೆ, 200 ರೂಪಾಯಿ ಇದೆ, 200 ರುಪೀಸ್. ಬೇವಿನ ಮರದಲ್ಲಿ ಕಟ್ಟಿದಂತಹ ಜೇನು. ಅವಶ್ಯಕತೆ ಇರೋರು ತೊಗೊಬೋದು. ಡಿಸ್ಪ್ಲೇಲಿ ಫೋನ್ ನಂಬರ್ ಬರ್ತಾ ಇದೆಯಲ್ಲ, ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ನಿಮಗೆ ಮನೆಗೆ ಅವರು ತಲುಪಿಸ್ತಾರೆ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ಇದ್ರ ಜೊತೆ ಅವ್ರ ಹತ್ರ ಸಾಕಷ್ಟು ಗಾಣದ ಎಣ್ಣೆಗಳೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ, ಪ್ಯೂರಾಗಿ ಅಲ್ಲೇ ಮಾಡ್ತಾರೆ. ನೀವು ಬೇಕಾದರೆ ತೊಗೋಬೋದು, ಅವ್ರಿಗೂ ಸಪೋರ್ಟ್ ಆದಂಗೆ ಆಗುತ್ತೆ, ನಿಮಗೂ ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. ಈ ಒಂದು ಜೇನುತುಪ್ಪ ಬಂದು 200 ರೂಪಾಯಿ. ಇನ್ನು ಹೇಳೋದು ಮರ್ತೆ, ನಾನು ಲೆನ್ಸ್ ಕಾರ್ಟ್ಗೆ ಹೋಗಿದ್ನಲ್ಲ, ಲೆನ್ಸ್ ಕಾರ್ಟ್ಗೆ ಹೋದಾಗ ಒಂದು ಆಫರ್ ನಡೀತಾ ಇದೆ. ಇದು ಪ್ರಮೋಷನ್ ವಿಡಿಯೋ ಅಂತ ಏನಿಲ್ಲ, ನಿಮ್ಗೆ ಯಾರಿಗಾದ್ರೂ ಪಾಪ ಕಣ್ಣಿನ ಸಮಸ್ಯೆ ಇರೋರು ಯೂಸ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು 2,000 ರೂಪಾಯಿಗೆ 2 ಕನ್ನಡಕ ಸಿಕ್ಕಿದೆ. ಸೊ ವಿತ್ ಲೆನ್ಸು, ಬರೀ ಫ್ರೇಮ್ ಮಾತ್ರ ಅಲ್ಲ, ವಿತ್ ಲೆನ್ಸು ಆಫರ್ ಏನೋ ನಡೀತಿದೆ. ಯಾವಾಗಲೂ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಇವಾಗ ನಾನು ಹೋದಾಗ 2000 ರುಪೀಸ್ಗೆ 2 ಕನ್ನಡಕ ಇತ್ತು. ಜೊತೆಗೆ ನಂದು ಸ್ವಲ್ಪ ಸಿಸ್ಟಮ್ ಪ್ರೊಟೆಕ್ಷನ್ ಎಕ್ಸ್ಟ್ರಾ ಹಾಕ್ಸಿದ್ರಿಂದ 1200 ರೂಪಾಯಿ ಜಾಸ್ತಿ ಆಯಿತು. 3200 ರೂಪಾಯಿಗೆ 2 ಕನ್ನಡಕ, ಇದೊಂದು ಮತ್ತು ಇನ್ನೊಂದು ಸಿಕ್ಕಿದೆ. ಸೊ ಅದರಿಂದ ಯಾರಿಗಾದ್ರು ಯೂಸ್ ಆಗೋಂಥವ್ರಿಗೆ ಆಗಲಿ ಅಂತ ಅಂದ್ಬಿಟ್ಟು ಇದು ಯಾವ ಪ್ರಮೋಷನ್ ಎಲ್ಲ ಲೆನ್ಸ್ ಕಾರ್ಟರೆಲ್ಲ ನಮ್ಮ ಹತ್ರ ಎಲ್ಲ ಪ್ರಮೋಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೆ ನಾನು ತಿಳಿಸ್ತೆ ಅಷ್ಟೇ. ಬೇಕಿದ್ದವರು ಬಳಸ್ಕೊಳ್ಳಿ. ಇನ್ನು ರಿಸಲ್ಟ್ ಬಂದು ನೆಕ್ಸ್ಟ್ ಮಂತ್ ನಾನು ತಿಳಿಸ್ತೀನಿ, ಆವಾಗಲಾದರೂ ತೊಗೊಳ್ಳಿ. ಇಲ್ಲ ನಾವು ಬಳಸ್ತೀವಿ ಅನ್ನೋರು ಈಗ ಬೇಕಿದ್ರು ನೀವು ಡಿಸ್ಪ್ಲೇಲಿ ಬರ್ತಾ ಇರುವಂಥ ಫೋನ್ ನಂಬರ್ಗೆ ತೊಗೊಂಡು ಯೂಸ್ ಮಾಡ್ಬೋದಾಗಿದೆ. ನಿದ್ರೆ ಚೆನ್ನಾಗಿ ಬರುತ್ತೆ. ಪವರ್ದೆಲ್ಲ ವ್ಯತ್ಯಾಸ ಏನು ಅಂತ ನೆಕ್ಸ್ಟ್ ಮಂತ್ ನಾನು ತಿಳಿಸ್ತೀನಿ. ಇನ್ನು ಇದನ್ನು ಬಿಟ್ಟರೆ ಮುಖ್ಯವಾಗಿ ಗೊರಕೆ ಸಮಸ್ಯೆ ಯಾರಿಗೆಲ್ಲ ಇದೆಯೋ ಅವರಿಗೆ ಇದೊಂದು ಪ್ರಜ್ಞಾಬಿಂದು ಅಂತ ಅಂದ್ಬಿಟ್ಟು, ಇವ್ರು ಬಂದು ಆಯುರ್ವೇದಿಕ್ ಡಾಕ್ಟರಿಂದನೇ ಇವರು ತರಿಸುವಂಥದ್ದು. ಇವ್ರಿಗೆ ಯಾರೋ ಗುರುಜಿ ಪರಿಚಯ ಇದ್ದಾರೆ, ಅವರು ಇಲ್ಲಿಗೆ ಸಪ್ಲೈ ಮಾಡ್ತಾರೆ. ನಾನು ಆ ವಿಡಿಯೋದಲ್ಲಿ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ಗಳನ್ನು ಇಟ್ಕೊಂಡು ರೆಗ್ಯುಲರ್ ಕಸ್ಟಮರ್ಸ್ಗೆ ಬೇಕು ಅಂದವ್ರಿಗೆ ಕೊಡ್ತಾರೆ. ತುಂಬ ಏನು ಪ್ರಮೋಟ್ ಏನು ಮಾಡಲ್ಲ, ಬೇಕು ಅಂದವ್ರಿಗೆ ಅವಶ್ಯಕತೆ ಇರೋರಿಗೆಲ್ಲ ಇವರು ತಲುಪಿಸ್ತಾರೆ. ಪ್ರಜ್ಞಾಬಿಂದು ಅಂತ ಪ್ರಾಡಕ್ಟ್ ಹೆಸರು. ಇದು ಬಂದು ಮೂಗಿಗೆ ಹಾಕಬೇಕಾಗಿರುವಂತಹ ಡ್ರಾಪ್ಸ್. ಅವ್ರು ಫಸ್ಟ್ ಹೇಳಿದ್ದು ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ, ಆದರೆ ಆ್ಯಕ್ಚುಲಿ ಗೊರಕೆ ಬಹಳ ಕಂಟ್ರೋಲ್ ಆಗ್ತಿದೆ. ಇಲ್ಲಿ ನೋಡಿ, ಈ ಥರ ಇದೆ. ಇದೊಂದು ರೀತಿ ತುಪ್ಪದ ರೀತಿ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿದೆ ನೋಡಿ, ಈ ರೀತಿ ನಿಮಗೆ ಇದೆ, ತುಪ್ಪದ ರೀತಿ ಇದೆ. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಇದೆಯಲ್ಲ ಆ ಥರ ಅನಿಸುತ್ತೆ. ಬಟ್ ಈ ಒಂದು ಇದನ್ನು 2 ಡ್ರಾಪು ಮೂಗಿಗೆ ಹಾಕಬೇಕು. ಮಲ್ಕೊಳ್ಳುವಾಗ ಮೂಗಿಗೆ ಹಾಕ್ಕೊಂಡ್ರೆ ಗೊರಕೆ ಸಮಸ್ಯೆ ಕಂಟ್ರೋಲ್ ಆಗಿದೆ. 1 ವಾರ ಯೂಸ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ, ತುಂಬ ಕಂಟ್ರೋಲ್ ಆಗಿದೆ. ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಯೂಸ್ ಮಾಡೋವಂಥವ್ರು ಮಾಡ್ಬೋದು. ಪ್ರಜ್ಞಾಬಿಂದು ಅಂತ, ಇದರ ರೇಟ್ ಕೂಡ 200 ರೂಪಾಯಿ ಇದೆ. ಆದರೆ ಇದೊಂದು ಏನು ಪ್ರಾಬ್ಲಮ್ ಅಂತಂದರೆ, ಹಾಕಿದ ಮೇಲೆ ಪ್ರಾಬ್ಲಮ್ ಅಲ್ಲ, ಅದು ಬೆನಿಫಿಟ್ ಆ್ಯಕ್ಚುಲಿ. ಹಾಕಿದ್ಮೇಲೆ 3-4 ಡೇಸು ಹೆವಿ ಕಫ ನಿಮಗೆ ಆಚೆ ಬರುತ್ತೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಕಫ ಆಚೆ ಬರುತ್ತೆ. ಗೊರಕೆ ಫುಲ್ ಕಂಟ್ರೋಲ್ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಆದರೆ 3 ಡೇಸು ಸಿಕ್ಕಾಪಟ್ಟೆ ಕಫ ಆಚೆ ಬರುತ್ತೆ. ಆ್ಯಕ್ಚುಲಿ ಆ ಥರ ಆಚೆ ಬಂದಾಗ ನಮಗೆ ಸ್ವಲ್ಪ ಭಯನೇ ಆಯಿತು, ಇಷ್ಟೊಂದು ಕಫ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆಗ ಅವ್ರಿಗೆ ಫೋನ್ ಮಾಡಿದೆ ನಾನು, ಇವರು ಮಾನಸ ಅವ್ರಿಗೆ ಫೋನ್ ಮಾಡಿದಾಗ, ಮೇಡಮ್ 3-4 ದಿನ ಹಂಗೇ ಕಫ ತೀರಾ ಆಚೆ ಬರುತ್ತೆ. ಆಚೆ ಬಂದಮೇಲೆ ಅಂದರೆ ನಮ್ಮ ಬಾಡಿಲಿರೋ ಕಫನೇ ಆಚೆಗೆ ಆಗ್ತದೆ. ಆಮೇಲೆ ನಿಮಗೆ ಲಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಆವಾಗ ಉಸಿರಾಟ ಸಮಸ್ಯೆ ಏನೂ ಇರೋದಿಲ್ಲ, ಶ್ವಾಸಕೋಶದ ಸಮಸ್ಯೆ ಏನೂ ಇರೋದಿಲ್ಲ, ಉಸಿರಾಟ ಚೆನ್ನಾಗಾಗುತ್ತೆ. ಜೊತೆಗೆ ಗೊರಕೆನೂ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿದ್ರೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ರಿಸಲ್ಟ್ ವರ್ಕ್ ಆಗ್ತಾಯಿದೆ. ನಮ್ಗೆ ಆಲ್ರೆಡಿ 90% ಗೊರಕೆ ಅಂದರೆ 100% ಕಂಟ್ರೋಲ್ ಆಗಿಲ್ಲ, 90% ಅಂತೂ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಪ್ರಜ್ಞಾಬಿಂದು ಅಂದ್ಬಿಟ್ಟು ಇಲ್ಲಿ ಫೋನ್ ನಂಬರ್ ಬರ್ತಾಯಿದೆ ನೋಡಿ, ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು. 200 ರೂಪೀಸ್ ಇದೆ, ಬೇಕಿದ್ದವರು ಬಳಸ್ಬೋದು. ಫೋನ್ ನಂಬರ್ ಇಲ್ಲೊಮ್ಮೆ ಹೇಳ್ತೀನಿ, 9611727241 9611727241. ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮನೆಗೆ ಈ ಒಂದು ಪ್ರಾಡಕ್ಟ್ಗಳನ್ನ ತಲುಪಿಸ್ತಾರೆ. ಇದ್ರ ಜೊತೆಗೆ ಸಾಕಷ್ಟು ಬೇರೆ ಪ್ರಾಡಕ್ಟು ಇದೆ. ಅವ್ರ ಕ್ಯಾಟ್ಲಾಗ್ ಏನಾದ್ರು ಕಳಿಸಿದ್ರೆ ನಿಮ್ಗೆ ಅವಶ್ಯಕತೆ ಇದ್ದರೆ ತೊಗೋಬೋದು. ಬಟ್ ಇದೆರಡು ಕೂಡ ಬೆಸ್ಟ್ ರಿಸಲ್ಟ್ ಇದೆ.
ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಇದೊಂದು ಸಂಪೂರ್ಣ ಉಚಿತ ಪ್ರಮೋಷನು, ಯಾವುದೇ ರೀತಿಯಾದಂಥ ಹಣ ತೊಗೊಂಡು ಮಾಡ್ತಿರೋಂತಹ ಪ್ರಮೋಷನ್ ಅಲ್ಲ. ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ತಲುಪುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.